ಕರ್ನಾಟಕದಲ್ಲಿ ಒಂದಲ್ಲ 8 ದಕ್ಷಿಣ ಕಾಶಿಗಳು ಇವೆ ಅಂದ್ರೆ ನಂಬ್ತೀರಾ? ಕಾಶಿಗೆ ಹೋಗೋದ್ರಷ್ಟೇ ಪುಣ್ಯ ಸಿಗೋ ಸ್ಥಳಗಳು ನಮ್ಮ ಕರ್ನಾಟಕದಲ್ಲೇ ಇವೆ. ಮೊದಲನೇದು ಮೈಸೂರು ಜಿಲ್ಲೆಯ ಶ್ರೀಕಂಠೇಶ್ವರ ಟೆಂಪಲ್. ಇದನ್ನೇ ಕರ್ನಾಟಕದ ಅತ್ಯಂತ ಪ್ರಸಿದ್ಧ ದಕ್ಷಿಣ ಕಾಶಿ ಅಂತ ಕರೀತಾರೆ. ಎರಡನೇದು ದಾವಣಗೆರೆ ಹತ್ತಿರದ ಹರಿಹರದಲ್ಲಿರುವ ಹರಿಹರೇಶ್ವರ ಟೆಂಪಲ್. ಇಲ್ಲಿ ಶಿವ ಮತ್ತು ವಿಷ್ಣು ಒಂದೇ ರೂಪದಲ್ಲಿ ಕಾಣಿಸ್ತಾರೆ. ಮೂರನೇದು ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದ ಮಹಾಬಲೇಶ್ವರ ಟೆಂಪಲ್. ಶಿವನ ಆತ್ಮಲಿಂಗ ಇರುವ ಈ ಕ್ಷೇತ್ರಕ್ಕೆ ಲಕ್ಷಾಂತರ ಭಕ್ತರು ಬರ್ತಾರೆ. ನಾಲ್ಕನೇದು ಚಿಕ್ಕಮಗಳೂರು ಜಿಲ್ಲೆಯ ಕಳಸದಲ್ಲಿರುವ ಕಾಳೇಶ್ವರ ಟೆಂಪಲ್. ಪಶ್ಚಿಮ ಘಟ್ಟಗಳ ಮಧ್ಯೆ ಇರುವ ಈ ಕ್ಷೇತ್ರದ ವಾತಾವರಣವೇ ಭಕ್ತಿಯಿಂದ ತುಂಬಿರುತ್ತದೆ. ಐದನೇದು ಕೋಲಾರದ ಅಂತರ್ಗಂಗೆಯ ಕಾಶಿ ವಿಶ್ವೇಶ್ವರ ಟೆಂಪಲ್. ಇಲ್ಲಿನ ಬೆಟ್ಟ, ಗುಹೆಗಳು ಮತ್ತು ದೇವಾಲಯ ಸೇರಿ ಅದ್ಭುತ ಅನುಭವ ಕೊಡುತ್ತದೆ. ಆರನೇದು ಗದಗ ಜಿಲ್ಲೆಯ ಗಜೇಂದ್ರಗಢದಲ್ಲಿರುವ ಕಾಲಕಾಲೇಶ್ವರ ಟೆಂಪಲ್. ಪುರಾತನ ಶಿವಕ್ಷೇತ್ರಗಳಲ್ಲಿ ಇದು ಒಂದು. ಏಳನೇದು ಕೋಲಾರದ ಕೋಟಿಲಿಂಗೇಶ್ವರ ಟೆಂಪಲ್. ಲಕ್ಷಾಂತರ ಶಿವಲಿಂಗಗಳಿಂದ ಪ್ರಸಿದ್ಧವಾದ ಅದ್ಭುತ ಸ್ಥಳ. ಎಂಟನೇದು ತುಮಕೂರು ಜಿಲ್ಲೆಯ ಕೈದಲದ ಕಪ್ಪೆ ಚನ್ನಿಗರಾಯ ಟೆಂಪಲ್. ಇಲ್ಲಿಯ ಪುರಾತನ ಶಿವ ಭಕ್ತಿ ಪರಂಪರೆ ಬಹಳ ಪ್ರಸಿದ್ಧ. ಹೀಗಾಗಿ ಕಾಶಿ ನೋಡ್ಬೇಕಂದ್ರೆ ಉತ್ತರ ಭಾರತಕ್ಕೆ ಹೋಗ್ಬೇಕಂತಿಲ್ಲ, ನಮ್ಮ ಕರ್ನಾಟಕವೇ ಭಕ್ತಿಯ ಖಜಾನೆ. ಇನ್ನು ಇಂತಹ ಇಂಟ್ರೆಸ್ಟಿಂಗ್ ಹಿಸ್ಟ್ರಿಗಾಗಿ ನನ್ನ ಪೇಜ್ ಫಾಲೋ ಮಾಡಿ. ರಾಮ್ ರಾಮ್. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವ್ಲಾಗ್.